ಸನ್ಮಾನ್ಯ ಅಧ್ಯಕ್ಷರೇ, ಏನು ಹೆಚ್ಚಿಗೆ ಏನು ಚರ್ಚೆ ಏನಿಲ್ಲ, ನಾವು ಇದು ಕೊಡ್ತೀರಿ. ಇಲ್ಲಿ ಅವ್ರು ತಂದಿರುವಂಥ ಪೂರಕ ಅಂದಾಜಲ್ಲಿ ನಾನು ನೆನ್ನೆನೂ ಕೂಡ ಹೇಳಿದ್ದೀನಿ, ರಾಜ್ಯದ ವಿವಿಧ ಕಾರ್ಯಗೃಹಗಳಲ್ಲಿ ಎಷ್ಟು ಅವ್ರಿಗೆ ಕೂಲಿ ಕೊಡಬೇಕಾಗಿತ್ತು ಅದನ್ನು ಅವ್ರು ಮೆನ್ಷನ್ ಮಾಡಿಲ್ಲ. ಎಷ್ಟು ಪೂರಕ ಅಂದಾಜಿಗೆ ತಂದುಬಿಟ್ಟಿದ್ದಾರೆ, ಬಟ್ ಭಾಳ ಪೆಂಡಿಂಗ್ ಇದೆ. ಅದನ್ನು ಯಾಕೆ ಪೆಂಡಿಂಗ್ ಇಟ್ಟಿದ್ದೀರಾ, ಇಷ್ಟು ಮಾತ್ರ ಯಾಕೆ ತಂದಿದ್ದೀರಾ ಅನ್ನೋದು. ಅದೇ ರೀತಿ ಗೃಹ ರಕ್ಷಕ ದಳದ್ದೂ ಕೂಡ ಹಣ ಕೊಡಬೇಕಾಗಿರೋದು ಜಾಸ್ತಿ, ಇವ್ರು ತಂದಿರೋದು ಕಡಿಮೆ. ಅದಕ್ಕಿಂತ ಚರ್ಚೆ ನಾವು ನೆನ್ನೆನೂ ಕೂಡ ಗೃಹಲಕ್ಷ್ಮಿ 2000 ಕೊಡಬೇಕಾಯ್ತಲ್ಲ, ಅದು ಹೋದ ವರ್ಷದ ಬಡ್ಜೆಟಲ್ಲಿ ಇರೋದು ಅಂತ ನನಗನ್ಸಿದೆ. ಹೋದ ವರ್ಷದ ಇದರಲ್ಲಿ ಅದನ್ನು ಇವಾಗಾದರೂ ತರಬೇಕಾಯ್ತು. ಇಲ್ಲಾಂದರೆ ಯಾವ ನಿಯಮದ ಅಡಿಯಲ್ಲಿ ಅವ್ರಿಗೆ ಹಣ ಕೊಡ್ತೀರಾ? ಮಂತ್ರಿಗಳು ಹೇಳಿದ್ದಾರೆ ನಾವು ಕೊಡ್ತೀರಿ ಅಂತ, ಕೊಡೋಕ್ಕಾಗಲ್ಲ. ಇದರಲ್ಲಿ ತರಬೇಕಾಯ್ತು. ಪೂರಕ ಬಡ್ಜೆಟ್ ತಂದಿದ್ರೆ ಅವ್ರಿಗೆಲ್ಲ ಪರಿಹಾರ ಹೋಗ್ತಾ ಇತ್ತು, ಇಲ್ಲಾಂದ್ರೆ ಹೋಗೋದೇ ಇಲ್ಲ. ಇನ್ನೊಂದು ಬಡ್ಜೆಟ್ ಕಾಯ್ಬೇಕಾಗ್ತೈತೆ. ಅದು ಅಂದರೆ ಅಲ್ಲಿವರೆಗೂ ಆ ಮಹಿಳೆಯರಿಗೆ ಸೇರ್ಬೇಕಾಯ್ದಂತ ಸುಮಾರು 5000 ಕೋಟಿ ಅನ್ಯಾಯ ಆಗುತ್ತೆ. ಅದನ್ನು ಯಾಕೆ ಬಿಟ್ಟಿದ್ದೀರಾ ಅಂತ ಸನ್ಮಾನ್ಯ ಕೃಷ್ಣ ಅವ್ರು ಹೇಳಬೇಕು. ಮಾನ್ಯ ಸಭಾಧ್ಯಕ್ಷರೇ, ಗೃಹ ರಕ್ಷಕ ದಳದ್ದು ಮತ್ತು ಪ್ರಿಸನ್ ಗಾರ್ಡ್ಸ್, ಕಾರಾಗೃಹ ಗಾರ್ಡ್ಸು, ಅವರಿಗೆ ಸಂಬಳ ಕೊಡಲೇಬೇಕು. ಅದನ್ನು ನಾವು ಕೂಡ ಅಲ್ಲಗೆಳೆಯೋ ವಿಷಯ ಬರೋದಿಲ್ಲ. ಖಂಡಿತವಾಗಿ ಅದಕ್ಕೆ ಇನ್ನೂ ಈಗ ಒದಗಿಸಿರೋದು ಬಿಟ್ಟು ಇನ್ನೂ ಏನಾದರೂ ಬಾಕಿ ಇದ್ದರೆ ಖಂಡಿತ ಅದನ್ನು ನಾವು ಸಪ್ಲಿಮೆಂಟ್ರಿ 3 ಖಂಡಿತವಾಗಿ ತಗೊಳ್ತೇವೆ. ಮತ್ತು ಈ ಸಪ್ಲಿಮೆಂಟ್ರಿ ಎಸ್ಟಿಮೇಟಲ್ಲಿ ತಾವು ಕೂಡ ನೋಡಿದರೆ ಪುಟ 26ನೇ ಪುಟಕ್ಕೆ ತಮ್ಮ ಗಮನವನ್ನು ನಾನು ಸೆಳೀತೇನೆ. 26ನೇ ಪುಟದಲ್ಲಿ ಇದು ಗೃಹ ಇಲಾಖೆಗೆ ಸಂಬಂಧಪಟ್ಟಿಸಿದ್ದು ಇದೆ. ಬಾಬ್ತು ಸಂಖ್ಯೆ 2 ನೋಡಿದರೆ ಗೃಹ ರಕ್ಷಕ ಮತ್ತು ಪೌರ ರಕ್ಷಣಾ ಇಲಾಖೆಯ ಗೃಹ ರಕ್ಷಕರ ಕರ್ತವ್ಯ ಭತ್ಯೆಗಾಗಿ 3170 ಲಕ್ಷ, ಅಂದರೆ ಸುಮಾರು 31,70,00,000 ಮೊತ್ತವನ್ನು ಹೆಚ್ಚುವರಿಯಾಗಿ ಇದರಲ್ಲಿ ಪ್ರಸ್ತಾಪಿಸಿದ್ದೇವೆ ಅಧ್ಯಕ್ಷರೇ. ಹೆಚ್ಚುವರಿಯಾಗಿ ಹಾಗೂ ಬಾಬ್ತು ಸಂಖ್ಯೆ 1 ನೋಡಿದರೆ ರಾಜ್ಯದ ವಿವಿಧ ಕಾರಾಗೃಹಗಳಲ್ಲಿ ಬಾಕಿ ಇರುವ ಬಂದಿಗಳ ಕೂಲಿ ಹಣ ಪಾವತಿಸಲು 17,50,00,000 ಹೆಚ್ಚುವರಿಯಾಗಿ ಒದಗಿಸ್ತಾ ಇದ್ದೇವೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳೋದು ಬಹುಶಃ ಇದಕ್ಕಿಂತ ಹೆಚ್ಚು ಬಾಕಿ ಇರಬಹುದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ನಾನು ಕೇಳೋದು ಅಧಿಕಾರಿಗೆ 2 ವರ್ಷದ್ದು ಪೆಂಡಿಂಗ್ ಇದೆ ಅಂತ ಹೇಳಿದ್ರು. ಈಗ ಕೊಟ್ಟಿರೋದು ಅಲ್ಪ ಅಮೌಂಟ್ ಮಾತ್ರ. ಆ 2 ವರ್ಷದ ಪೆಂಡಿಂಗ್ ಇದೆ. ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ಹೇಳ್ಬೇಕಾಯ್ತು. ಇಷ್ಟು ಪೆಂಡಿಂಗ್ ಇದೆ, ಇದನ್ನು ಕ್ಲಿಯರ್ ಮಾಡ್ತೀರಿ ಅಂತ ಹೇಳಿದ್ರೆ ಸರಿಯಾಗಿರ್ತಾ ಇತ್ತು ಫೈನಾನ್ಸ್ ಇದಕ್ಕೆ ಪ್ರಕಾರ. ಸಭಾಧ್ಯಕ್ಷರೇ, ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳುವಂಥದ್ದು ಎಷ್ಟನ ಇರಲಿ, ಅದು ಅವ್ರದ್ದು ಕೊಡೋದು ಏನು ಕೊಡಬೇಕು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಸುಮಾರು ಒಂದು ಹತ್ರ 50 ಕೋಟಿಯಷ್ಟು ಕೊಡೋದ್ರ ಕಡೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ. ಇದಕ್ಕೆ ಒಪ್ಪಿಗೆ ಕೊಟ್ಟರೆ 50 ಕೋಟಿ ಹೆಚ್ಚುವರಿ ಅನುದಾನ ಸಿಗುತ್ತೆ. ಇನ್ನು ಬ್ಯಾಲೆನ್ಸ್ ಉಳಿದಿದ್ದನ್ನು ಕೂಡ ಸಪ್ಲಿಮೆಂಟ್ರಿ ಮಾನ್ಯ ನಾಯಕರೇ ಬ್ಯಾಲೆನ್ಸ್ ಉಳಿದಿದ್ದನ್ನು ಸಪ್ಲಿಮೆಂಟ್ರಿ 3 ಇನ್ನೊಂದು ಸ್ವಲ್ಪ ಪ್ರಾವಿಷನನ್ನು ನಾವು ಖಂಡಿತವಾಗಿ ಮಾಡ್ಕೋತೇವೆ. ಎರಡನೇದು, ಅವರು ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ದಾರೆ. ಸದ್ಯಕ್ಕೆ ಗೃಹಲಕ್ಷ್ಮಿಗೆ ಹೆಚ್ಚುವರಿಯಾಗಿದ್ರಲ್ಲಿ ಯಾಕೆ ಕೊಟ್ಟಿಲ್ಲ ಅಂದರೆ ಗೃಹಲಕ್ಷ್ಮಿ ಅಕೌಂಟಲ್ಲಿ ಇನ್ನೂ ಬಜೆಟ್ ಅಪ್ರೂವ್ಡ್ ಅಮೌಂಟ್ ಇದೆ. ಬಜೆಟ್ ಅಪ್ರೂವ್ಡ್ ಅಮೌಂಟ್ ಶಾರ್ಟೇಜ್ ಬಂದಾಗ ನಾವು ಅದನ್ನು ಪರಿಗಣಿಸಬಹುದು. ಅದು ಸಪ್ಲಿಮೆಂಟ್ರಿ 3 ನೋಡ್ತೇವೆ ಸಭಾಧ್ಯಕ್ಷರು. ಕೃಷ್ಣ ಬೈರೇಗೌಡ ಅವರಿಗೆ ಸಪ್ಲಿಮೆಂಟ್ರಿ ಬಜೆಟ್ನಲ್ಲಿ ಅವರು ಗೃಹಲಕ್ಷ್ಮಿ ಬಗ್ಗೆ ಅಮೌಂಟ್ ಬಗ್ಗೆ ಹೇಳಿದ್ದಾರೆ. ದಟ್ ಈಸ್ ಫಾರ್ 25 and 26 ಏನು ಪ್ರೊವಿಷನ್ ಬೇಕೋ ಆ ಅಮೌಂಟ್ ಇದೆ. ಬಟ್ ನಾವು ಮೊನ್ನೆ ಮಾತಾಡ್ದಂಗೆ 24-25 ಏನು ಬ್ಯಾಲೆನ್ಸ್ ಇದೆ 5,000 ಕೋಟಿ, ಅದ್ರ ಬಗ್ಗೆ ಏನು ಅಂತ ಒಂದ್ಸಲ ಕ್ಲಾರಿಫಿಕೇಶನ್ ಮಾಡಿ. ಓಕೆ, ಹೇಳಿದ್ರಲ್ಲ ಈಗ ಅವರು ಅಶೋಕ್ ಅವರು ಪ್ರತಿಪಕ್ಷ ನಾಯಕ ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲ ಸರ್, ಅವರು ಅಮೌಂಟ್ ಇದೆ ಅಂತ ಹೇಳಿದ್ದಾರೆ. ಬಂದ್ರೆ ಸಪ್ಲಿಮೆಂಟರಿ ಬಜೆಟ್ ಅಲ್ಲಿ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲ, ಅಕೌಂಟಿಂಗ್ ನಡೆಯೋದು ಹಂಗೆ.
ಬಜೆಟ್ ಅಕೌಂಟಿಂಗ್ ನಡೆಯೋದಾಗೆ ಅಕೌಂಟ್ ಅಲ್ಲಿ ಇರೋವಾಗ ಸಪ್ಲಿಮೆಂಟರಿಗೆ ಹೋಗೋದಿಲ್ಲ, ಅಡಿಷನಲ್ ಬಂದಾಗ ಸಪ್ಲಿಮೆಂಟರಿ 3 ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.